ಮಾತನಾಡೋದಂತ ಹೇಳ್ತೇವೆ. ವಾಕ್ಯ ಬೇಡ ಅಂದರೆ ಅದು ವಾಕ್ಯ ಅಲ್ಲ, ಅದಕ್ಕೆ ಮತ್ತೆ ಬೇರೆ ಕಾರಣ ಹುಡುಕ್ತೇವೆ. ಇಂಥ ಭಾಷೆಗಳಿದ್ದಾರೆ, ಇಂಥ ಬೋಧನೆ, ಇಂಥ ಚರ್ಚ್ಗಳಿವೆ. ಅದಕ್ಕೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ರೀತಿಯಾಗಿ ಹೇಳ್ತಾರೆ. ಅದಕ್ಕೆಲ್ಲಿ ಬರುವಾಗ ಸೈತಾನನು ಇಂಥ ವಾಕ್ಯಗಳನ್ನು ಉಪಯೋಗಿಸಿ ಅರ್ಧ ವಾಕ್ಯ ಹೇಳ್ತಾನೆ, ಅರ್ಧ ವಾಕ್ಯ ಸೈತಾನ ಇದನ್ನೇ ಕರ್ತನು. ಅದಕ್ಕೆ ಇದು ನಾವು ಯಾಕೆ ನೋಡ್ತಿದ್ರೆ ಸೈತಾನಿಗೆ ಇಷ್ಟೆಲ್ಲ ಗೊತ್ತಿರಲ್ವಾ? ಸೈತಾನ್ ಗೊತ್ತಿದ್ದನು ವಿಶೇಷವಾದ ವ್ಯಕ್ತಿ. ಆದರೆ 1 ಕೊರಿಂಥ 2ನೇ ಅಧ್ಯಾಯ 7 ನೋಡಿದಾಗ ಈ ಲೋಕದ ಅಧಿಪತಿಗಳಿಗೂ ಗೊತ್ತಿರಲಿಲ್ಲ ಈತನ ದೇವಕುಮಾರನೇ ಸರಿ. ವಿಲಾತನ ಕೇಳಿದ ಎಲ್ಲರೂ ಕೇಳಿದ, ನೀನೇ ಬರಬೇಕಂತ ಕ್ರಿಸ್ತನ, ನೀನೇ ದೇವರ ಕುಮಾರನ, ನೀನೇ ಯಹೂದ್ಯರ ಅರಸನ ಎಲ್ಲ ಕೇಳಿದ್ರು. ಅದೇ ಅವ್ರಿಗೇನು ಖಾತ್ರಿ ಆಯ್ತಾವೋ ಈತನೇ ಎಲ್ಲ ಮಾಡ್ದಂತೇಳಿ. ಆದರೆ ಸೈತಾನನಿಗೆ ಎಲ್ಲವೂ ತಿಳಿಯದೇ ಇರೋದ್ರಿಂದ ಅದಕ್ಕೆ ಏನು ನೋಡ್ತೇವೆ ಅಂದರೆ ಸೈತಾನನ ಅತಿಯಾಗಿ ದೊಡ್ಡವನು ಮಾಡುವಂಥದ್ದು, ಸೈತಾನಿಗೆ ಅತಿಯಾಗಿ ವರ್ಣನೆ ಮಾಡುವಂಥದ್ದು ಕೂಡ ತಪ್ಪು. ದೇವ್ರ ವಾಕ್ಯದಲ್ಲಿ ಎಷ್ಟು ಹೇಳಿದೆಯೋ ಅಷ್ಟೇ ನಾವು ಅರ್ಥ ಮಾಡಿಬಿಟ್ಟು ಸೈತಾನಿಗೆ ಬಹಳವಾಗಿ ಹೆಚ್ಚಿಸುವಂಥದ್ದು ಅಥವಾ ಕಡಿಮೆಯಾಗಿ ಏನಿಲ್ಲ ಅಂತ ಹೇಳೋದು ತಪ್ಪು. ದೇವ್ರ ವಾಕ್ಯದಲ್ಲಿ ಎಷ್ಟು ಹೇಳಿದೆ. ಸೈತಾನ ಸೃಷ್ಟಿ ಒಳಗಾಗಿರುವಂಥವ್ರು. ದೇವದೂತರನ್ನೇ ನೋಡುವಾಗ ದೇವದೂತರು ಮನುಷ್ಯರಿಗಿಂತ ಶ್ರೇಷ್ಠರು, ಮನುಷ್ಯರ ದೇವದೂತರಿಗಿಂತ ಕಡಿಮೆಯಾಗಿ ಉಂಟು ಮಾಡಲ್ಪಟ್ಟಿರುವಂಥವ್ರು ನಾವು ಅದಾಗಿದ್ದೇವೆ. ಹಾಗಿರುವಾಗ ಸೈತಾನಿಗೆ ಎಲ್ಲವೂ ಗೊತ್ತಿರಲಿಲ್ಲ. ಅದಕ್ಕೆ ಆತನು ಮತ್ತೆ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಫಿಲಿಪ್ಪರನ್ನು ನೋಡಿದ ಹಾಗೆ ಯೇಸು ಕ್ರಿಸ್ತನನ್ನು ಸೈತಾನ್ ನೋಡಿದಾಗ ಓ ಈತನೇ ಯೇಸು ಏಕೈಕ ದೇವರು ಅಂತ ತಿಳ್ಕೊಬೇಕಾಗಿಲ್ಲ. ಇಲ್ಲಿ ರೂಪ ನೋಡಿ ಅಥವಾ ಆತನ ಕೆಲವು ಕಾರ್ಯಗಳನ್ನು ನೋಡಿ ನಂಬೋದಕ್ಕೆ ಆದ ರೀತಿ ಹೇಳ್ತಲ್ಲ. ಆ ವಾಕ್ಯ ಹೇಳಿರುವಂಥ ಮಾತು, ಕರ್ತನ ಫಿಲಿಪ್ಪನಿಗೆ ಹೇಳಿರುವಂಥ ವಾಕ್ಯದ ಅರ್ಥವೇ ಬೇರೆ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಹೊರತು, ಅಥವಾ ಅಲ್ಲಿರುವಂಥ ಸತ್ಯವನ್ನು ಅಲ್ಲಿ ಏನು ಕೇಳಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಹೊರತು ಓ ತಂದೆ ಇಲ್ಲ ಯೇಸು ಕ್ರಿಸ್ತನೇ ಏಕೈಕ ದೇವರು ಹೇಳೋಕ್ಕೆ ವಾಕ್ಯ ಉಪಯೋಗಿಸೋದು ತಪ್ಪು. ಹಾಗೆ ಇನ್ನು ಕೆಲವರು ಯೆಹೋವನೇ ದೇವರು ಅಂತ ಹೇಳೋದಕ್ಕೆ ಇನ್ನು ಕೆಲವು ವಾಕ್ಯನ ಆಸ್ಕೊಂಡು ಹೇಳೋದು ಇದೆಲ್ಲ ಸೈತಾನ ಕುತಂತ್ರ. ಅದಕ್ಕೆ ಇಲ್ಲಿ ಮತ್ತಾಯ ಸುವಾರ್ತೆ 4ನೇದಲ್ಲಿ ಆತನಿಗೆ ಗೊತ್ತಿತ್ತು ಏನಂದರೆ ಈತನು ಶಿಲ್ಬೆ ಹೋಗುವಂಥದ್ದು, ಇದು ಮಾಡುವಂಥದ್ದು. ದೇವರು ಅಂತೇಳಿ ಆತನಿಗೆ ಗೊತ್ತಿಲ್ಲ. ಈತರ ತಂದೆಯಾದ ಯೆಹೋವನು ಈತನೇ ಏಕೈಕ ಯೇಸುವೇ ದೇವರು ಅದೆಲ್ಲ ತಿಳಿದಿಲ್ಲ. ಅದಕ್ಕೆ ಆತನ ಹೇಳಿದ ಮತ್ತಾಯ ಸುವಾರ್ತೆ 4ನೇದಲ್ಲಿ ನೋಡ್ತೇವೆ. ಆತನ ಹೇಳಿರುತ್ತಂದ್ರೆ ಈಗ ನೀನು 8ನೇ ವಚನಕ್ಕೆ ಮತ್ತೆ 4:8 ಮತ್ತೊಮ್ಮೆ ಸೈತಾನ ಆತನ ಅತ್ಯುನ್ನತವಾದ ಬೆಟ್ಟದ ಮೇಲೆ ಕತ್ಕೊಂಡು ಹೋಗಿ ಲೋಕದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ ನೀನು ಆಟ ಬಿದ್ದು ನನ್ನನ್ನು ಆರಾಧಿಸರೆ ಇವುಗಳನ್ನೆಲ್ಲ ನಾನು ನಿನಗೆ ಕೊಡುವೆನು ಅಂದನು. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನೇ ಏನು ಸುಳ್ಳು ಹೇಳ್ತಿ, ನಿನಗೆಲ್ಲಿ ರಾಜ್ಯ ವೈಭವ ಇದೆ, ನಾನಿದ್ದೇನೆ ರಾಜನ ಅಂತ ಹೇಳಿದ. ಇಲ್ಲ, ಸೈತಾನ ಹೇಳಿರುವಂಥ ಮಾತು ಕರೆಕ್ಟ್. ಇವತ್ತಿಗೂ ಕೂಡ ಇಹಲೋಕದ ಅಧಿಪತಿ ಸೈತಾನನೇ ಇದ್ದಾನೆ. ಇವತ್ತು ಲೋಕವನ್ನು ಸೈತಾನನೇ ಆಳ್ವಿಕೆ ಮಾಡ್ತಿದ್ದಾನೆ. ಎಲ್ಲಿವರೆಗೂ? ಪ್ರಕಟಣೆಗಳಂತ 12ನೇ ಅಧ್ಯಾಯದವರೆಗೂ ಆತನು ದೇವರಿನ್ನೂ ಅಧಿಕಾರವನ್ನು ಕಿತ್ತುಕೊಂಡಿಲ್ಲ. ಈತನು ಇದ್ದಾನೆ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಸೈತಾನೇ ನೀನು ಹೇಳೋದು ಸುಳ್ಳು, ನಮ್ಮ ತಂದೆ ದೇವರಾಗಿದ್ದಾನೆ ಅಥವಾ ನಾನೇ ದೇವರಾಗಿದ್ದೇನೆ, ನನ್ನ ರಾಜ್ಯ ಉಂಟು ಅದೆಲ್ಲ ಹೇಳ್ತಲ್ಲ. ಆ ವಾಗ್ವಾದನೇ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ಏನಾದ 10ನೇ ವರ್ಷದಲ್ಲಿ ಕರ್ತನಾದ ಯೇಸು 10ನೇ ವರ್ಷದಲ್ಲಿ ಹೇಳೋದು, ಆಗ ಯೇಸು ಅವನಿಗೆ ಸೈತಾನನೇ ನಿನ್ನ ತೊಲಗಿ ಹೋಗು, ಯಾಕಂದ್ರೆ ನೀನು ನಿನ್ನ ದೇವರಾದ ಕರ್ತನನ್ನು ಮಾತ್ರ ಆರಾಧಿಸುವ, ಆತನೊಬ್ಬನೇ ಸೇವಿಸಬೇಕೆಂದು ಬರೆದಿದೆ ಅಂದನು. ಇಲ್ಲಿ ಕರ್ತನಾದ ಯೇಸು ಹೇಳಿದಂಥದ್ದು ನಾನೇ ತಂದೆ ಆಗಿದ್ದೇನೆ, ನಾನೇ ಯೆಹೋವನಾಗಿದ್ದೇನೆ, ನಾನೇ ತಂದೆ ಆಗಿದ್ದ ಆತನು ನಾನೇ ಯೇಸುವಾಗಿ ಬಂದೆ, ನನಗೆ ಆರಾಧನೆ ಮಾಡು ಅಂತ ಹೇಳಿದ. ಆತನೇ ಹೇಳ್ತಾನೆ ತಂದೆ ಆದಂಥ ಒಬ್ಬನಿದ್ದಾನೆ, ದೇವರಾಗಿರುವ ಆತನ ಒಬ್ಬನಿದ್ದಾನೆ, ಆತನ ಪ್ರತಿರೂಪನಾಗಿ ನಾನು ಬಂದಿದ್ದೇನೆ. ಹೌದು, ಕರ್ತನಾದ ಯೇಸು ಪರಿಪೂರ್ಣ ದೇವರೇ ಹೌದು. ಪರಿಪೂರ್ಣ ದೇವರಂದ ಅಂದ ತಕ್ಷಣದಲ್ಲಿ ಫಿಲಿಪ್ಪನ್ನು ನೋಡಿದ ತಕ್ಷಣ ತಂದೆ ನೋಡ್ದ, ಸೈತಾನಿಗೆ ಕಾಣ್ತಲ್ಲ. ಅದಕ್ಕೆ ಈಗ ಸುಮ್ಮನೆ ವಾಕ್ಯಗಳು ಏನೋ ಒಂದು ಸಿದ್ಧಾಂತ ಮಾಡೋದಕ್ಕೋಸ್ಕರ ವಾಕ್ಯಗಳು ಆರಿಸ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ತಪ್ಪು. ಅದಕ್ಕೆ ಇಲ್ಲಿ ಕರ್ತನು ದೇವರು